ಕಣ್ಣೀರ ಸುರಿಸಿ ಕಥೆಯ ಹೇಳಿದೆ ಅಂದು ಲೋಕದ ಮುಂದೆ. ಇಂದು ಕಣ್ಣೆದುರು ಹೆಣ್ಣಿಗೆ ಅನ್ಯಾಯವಾದರೆ ಮೌನವೋ ಯಾಕೆ? ಲಕ್ಷ್ಮಿ ತಾಯೇ ಮೌನವೋ ಯಾಕೆ? ಅಧಿಕಾರದ ಕುರ್ಚಿಯ ಮೇಲೆ ಕುಳಿತು ಕಣ್ಣು ಮುಚ್ಚಿದಿರೇಕೆ ಅಮ್ಮ? ಮೌನವೋ ಯಾಕೆ? ನಿಮ್ಮ ಮೇಲೊಂದು ಮಾತನು ಆಡಲು ಮಹಿಳಾ ಕುಲಕ್ಕೆ ಅವಮಾನ. ದಕ್ಷಾಧಿಕಾರಿಗೆ ಬೆದರಿಕೆ ಹಾಕಲು ಯಾರಪ್ಪನದು ಈ ಸಮಾನ? ಅಮೃತಗೌಡ ಎಂಬ ಹೆಣ್ಣು ಮಗಳು ಅಳುತ್ತ ನಿಂತಾಳೆ. ನ್ಯಾಯವ ಕೇಳುವ ಅಧಿಕಾರಿಯನ್ನೇ ಬಲಿ ಕೊಡಲು ನಿಂತೀರಾ? ಶಾಸಕ ಮಂತ್ರಿ ಸುತ್ತಲೂ ನಿಂತು ದರ್ಪ ಮಾತಾಡೋರೆ. ಕೈಲಿರುವ ಕೋಲು ಅಧಿಕಾರವಲ್ಲ, ಇದು ಜನರ ಕೊಣವಮ್ಮ. ಲಕ್ಷಮಮ್ಮ ಸಿದ್ದರಾಮಯ್ಯ ಸೀಮೆಯ ದೊರೆಯೇ ಮಹಿಳೆ ಗ್ಯಾರಂಟಿ ಎಂದಿರಲ್ಲ. ಅಧಿಕಾರಿಯ ಮೇಲೆ ದಬ್ಬಾಳಿಕೆಯಾಗಲು ಕಾನೂನು ನೀತಿಯಲ್ಲಿ ಹೋಯಿತಲ್ಲ. ಬಸ್ಸು ಭರಿ ಎಂದು ಹೇಳಿದಿರಿ ನೀವು, ಬದುಕಿಗೆ ಬೆಲೆ ಇಲ್ಲ. ಶಾಸಕರ ದಂಡು ಅಧಿಕಾರಿಗಳ ಮೇಲೆ ಗುಟುರು ಹಾಕುವುದೇನಲ್ಲ. ಹೆಣ್ಣೆಂದು ಹೇಳಿ ಅತ್ತ ಸಚಿವರೇ ಅನ್ಯಾಯ ಮರೆತೀರಾ? ಮತ್ತೊಬ್ಬ ಹೆಣ್ಣಿನ ಅಸ್ಮಿತೆ ಸುಡಲು ಬೆಂಕಿಯ ತಂದೀರಾ? ಕುರ್ಚಿಯು ಶಾಶ್ವತವಲ್ಲವಮ್ಮ, ಜನರು ಬರೆದ ಹಣೆ ಬರಹ. ಅಧಿಕಾರಿ ಮೇಲೆ ಸವಾರಿ ಮಾಡೋದು ಅತಿ ದೊಡ್ಡ ಅಪರಾಧ. ಕೊಲೆ ಬೆದರಿಕೆಯ ಕೇಳಿಯೂ ಕೇಳದ ಮೌನವು ಸರಿಯಲ್ಲ. ನ್ಯಾಯವ ಕೊಡದ ನಾಡಿನ ಮಂತ್ರಿ ಹೆಣ್ಣು ಅಲ್ಲ, ಹೊನ್ನಲ್ಲ. ಹೋರಾಟದ ಬಲ ಹುಟ್ಟಲಿ ಇಂದು ಜನಪದ ಧ್ವನಿಯೊಳು. ಅಹಂಕಾರದ ಸಿಂಹಾಸನ ಉರುಳಲಿ ನಾಡಿನ ಮಂಡೊಡು. ಕಣ್ಣೀರ ಸುರಿಸಿ ಕಥೆಯ ಹೇಳಿದೆ ಅಂದು ಲೋಕದ ಮುಂದೆ. ಇಂದು ಕಣ್ಣೆದುರು ಹೆಣ್ಣಿಗೆ ಅನ್ಯಾಯವಾದರೆ ಮೌನವೋ ಯಾಕೆ? ಲಕ್ಷ್ಮಿ ತಾಯೇ ಮೌನವೋ ಯಾಕೆ?